ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೃಪಾ ಎಸ್ ಆರಾಧ್ಯ, ಕನ್ಸಲ್ಟೆಂಟ್ ರಿಚ್ ಕೇರ್ ಹೋಮಿಯೋಪತಿಯಿಂದ. ಬೆನ್ನು ನೋವು, ಮಂಡಿ ನೋವು, ಕಾಲಿಗೆ ಇಳಿಯುವ ಸಯಾಟಿಕಾ ನೋವು, ಬೆಳಗ್ಗೆ ಎದ್ದಾಕ್ಷಣ ದೇಹ ಗಟ್ಟಿಯಾದಂತ ಅನುಭವ, ಇದು ಸಾಮಾನ್ಯ ನೋವಲ್ಲ. ನಮ್ಮ ದೇಹ ಕೊಡುವ ಒಂದು ಎಚ್ಚರಿಕೆ. ಇಂದಿನ ಜೀವನ ಶೈಲಿಯಲ್ಲಿ ಗಂಟೆಗಳ ಕಾಲ ಕುಳಿತು ಕೆಲಸ ಮಾಡುವುದು, ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಬಳಕೆ, ವ್ಯಾಯಾಮದ ಕೊರತೆ, ಅಧಿಕ ತೂಕ, ಕ್ಯಾಲ್ಸಿಯಂ ಕೊರತೆ, ಹಳೆಯ ಗಾಯಗಳು ಅಥವಾ ವಯಸ್ಸಿನ ಪರಿಣಾಮದಿಂದ ಸಂಧಿ ಮತ್ತು ಬೆನ್ನಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಬೆನ್ನಿನ ಡಿಸ್ಕ್ ಅಥವಾ ಎಲುಬಿನ ಭಾಗಗಳು ನರಗಳ ಮೇಲೆ ಒತ್ತಡ ತಂದಾಗ ಸಯಾಟಿಕಾ ಸಮಸ್ಯೆ ಉಂಟಾಗಬಹುದು. ಆಗ ಬೆನ್ನಿನಿಂದ ಕಾಲಿಗೆ ಇಳಿಯುವ ನೋವು, ಜುಮ್ ಎನಿಸುವಂಥದ್ದು, ಹೆಚ್ಚು ಹೊತ್ತು ನಿಲ್ಲಲು ಅಥವಾ ನಡೆಯಲು ಕಷ್ಟವಾಗಬಹುದು. ಹಾಗೆ ಸಂಧಿ ಸಮಸ್ಯೆಗಳಲ್ಲಿ ಮೆಟ್ಟಲೇರುವಾಗ ಮಂಡಿ ನೋವು, ಕುಳಿತು ಮೇಲಕ್ಕೇಳುವುದು ಕಷ್ಟವಾಗುವುದು, ನಡೆಯುವಾಗ ಕಟಕ್ ಎನ್ನುವ ಶಬ್ದ, ಬೆಳಗ್ಗೆ ಕೈಕಾಲು ಗಟ್ಟಿ ಆಗುವಂಥದ್ದು, ಇದೆಲ್ಲವನ್ನು ನೋಡಬಹುದು. ಬಹಳ ಜನ ತಾತ್ಕಾಲಿಕ ಆರಾಮಕ್ಕಾಗಿ ಪೇನ್ ಕಿಲ್ಲರ್ಸ್ ಅಥವಾ ಹಲವಾರು ಎಣ್ಣೆಗಳನ್ನು ಯೂಸ್ ಮಾಡೋದು ಇದೆ. ಆದ್ರೆ ಇದು ಯೂಸ್ ಮಾಡೋದ್ರಿಂದ ಮೂಲ ಕಾರಣ ಹಾಗೆ ಉಳಿಯುತ್ತದೆ. ತಾತ್ಕಾಲಿಕವಾಗಿ ಪರಿಣಾಮ ಸಿಗಬಹುದು ಅಷ್ಟೇನೆ. ನಮ್ಮ ರಿಚ್ ಕೇರ್ ಹೋಮಿಯೋಪತಿಯಲ್ಲಿ ನೋವಿನ ಮೂಲ ಕಾರಣ, ದೇಹದ ಸ್ವಭಾವ ಮತ್ತು ಜೀವನ ಶೈಲಿಯನ್ನು ಗಮನಿಸಿ ಅದಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಸೂಕ್ತ ಚಿಕಿತ್ಸೆ ಕೊಡಲಾಗುತ್ತದೆ.